ಆತ್ಮೀಯ ಸ್ಪರ್ಧಾರ್ಥಿಗಳೇ, ಮತ್ತೊಮ್ಮೆ ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಒಂದು ಹೊಸ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೇನೆ. ನನ್ನ ಹೆಸರು ಅಂಬರೀಷ್ ಅಂತ, ಕನ್ನಡ ಉಪನ್ಯಾಸಕ. ಈಗಾಗಲೇ ಪದವಿ ಪೂರ್ವ ಮಹಾವಿದ್ಯಾಲಯಗಳಲ್ಲಿ ಕನ್ನಡ ಉಪನ್ಯಾಸಕ ಹುದ್ದೆಗೆ ನೇರ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸ್ತೇವೆ ಅನ್ನುವಂಥ ಶುಭ ಸುದ್ದಿಯನ್ನು ನೀಡಿದ್ದಾರೆ. ಹೀಗಾಗಿ ಕನ್ನಡ ವಿಷಯದಲ್ಲಿ PU ಉಪನ್ಯಾಸಕ ಹುದ್ದೆಗೆ ಆಯ್ಕೆಯಾಗಲು ಬಯಸುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡದ ಸಾಹಿತ್ಯದ ಕುರಿತಾಗಿ ಸಮಗ್ರವಾದಂತಹ ಮಾಹಿತಿಯನ್ನು ಒದಗಿಸುವ ನಿಟ್ಟಿನಲ್ಲಿ ನಾನು ನಿಮಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ, ಆದ್ಮೇಲೆ ಇವತ್ತು ತಮಗೆ ಕನ್ನಡ ಸಾಹಿತ್ಯದ ಪಠ್ಯಕ್ರಮದ ಬಗೆಗೆ ಸಂಕ್ಷಿಪ್ತವಾಗಿ ಪಠ್ಯಕ್ರಮದಲ್ಲಿ ಇರುವಂತಹ ವಿಷಯಗಳನ್ನು ಇಟ್ಟುಕೊಂಡು ಯಾವ ವಿಷಯದ ಬಗ್ಗೆ ತಮ್ಮ ಜೊತೆಗೆ ಅವರು ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನುವಂಥದ್ದನ್ನು ಬಗೆಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಆತ್ಮೀಯ ಸ್ನೇಹಿತರೆ, ಮೊದಲಿಗೆ ಪತ್ರಿಕೆ 1ರಲ್ಲಿ ಭಾಗ A, ಇದರಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನುವಂಥದ್ದು ಇದೆ. ಇದರಲ್ಲಿ ಮೊದಲನೇ ಭಾಗ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕವಿರಾಜ ಮಾರ್ಗ ಪೂರ್ವದ ಕನ್ನಡ ಅಂತಂದರೆ, ನಾವು ಸಾಮಾನ್ಯವಾಗಿ ಕನ್ನಡ ಸಾಹಿತ್ಯದಲ್ಲಿ ಪೂರ್ವದ ಹಳೆಗನ್ನಡ, ಹಳೆಗನ್ನಡ, ನಡುಗನ್ನಡ ಹಾಗೂ ಹೊಸಗನ್ನಡ ಅನ್ನುವಂಥದ್ದು ಭಾಗಗಳಾಗಿ ವಿಂಗಡಣೆ ಮಾಡಿ ನಾವು ಅಧ್ಯಯನವನ್ನು ಮಾಡ್ತೇವೆ. ಇಲ್ಲಿ ಪೂರ್ವದ ಕನ್ನಡದಲ್ಲಿ ನಮಗೆ ಕನ್ನಡ ಸಾಹಿತ್ಯದ ಹುಟ್ಟು ಅಥವಾ ಕನ್ನಡ ಸಾಹಿತ್ಯದ ಬೆಳವಣಿಗೆ ಬಗೆಗೆ ಮೂಲಾಧಾರವಾಗಿ ಮೊದಲು ಸಿಗುವಂಥದ್ದು ಯಾವುದಪ್ಪ ಅಂತಂದರೆ, ಅದು ಶಾಸನ, ಶಾಸ್ತ್ರ ಅಥವಾ ಶಾಸನಗಳಿಂದ ನಮ್ಮ ಕನ್ನಡ ಸಾಹಿತ್ಯದ ಪ್ರಾಚೀನತೆಯ ಬಗ್ಗೆ ವಿವರಗಳು ಸಿಗ್ತವೆ. ಈ ಶಾಸನದಿಂದ ಸಿಗುವಂಥದ್ದು ಅಂತಂದರೆ, ನಾವು ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತೇಳಿ ಕರಿತೇವೆ. ಕ್ರಿಸ್ತಶಕ 450ರಲ್ಲಿ ಸಿಕ್ಕಂತಹ ಹಲ್ಮಿಡಿ ಶಾಸನದಲ್ಲಿ ನಮಗೆ ಕನ್ನಡ ಸಾಹಿತ್ಯದ ಹುಟ್ಟು ಮತ್ತು ಬೆಳವಣಿಗೆಯಲ್ಲಿ ಸಿಗುವಂಥದ್ದು ಹಲ್ಮಿಡಿ ಶಾಸನ. ಈ ಹಲ್ಮಿಡಿ ಶಾಸನದ ನಂತರ ಸಿಕ್ಕಂತಹ ಶ್ರವಣಬೆಳಗೊಳ ಶಾಸನ, ಜೊತೆಗೆ ಗುಣಮಧುರಾಂಕನ ಶಾಸನ, ಆ ನಂತರದಲ್ಲಿ ಸಿಗುವಂತಹ ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ಶಾಸನವಾಗಿರುವಂತಹ ಬದಾಮಿ ಶಾಸನ ಅಥವಾ ಕಪ್ಪೆ ಅರಭಟ್ಟ ಶಾಸನ ಅಂತೇಳಿ ನಾವು ಅದನ್ನು ಕರಿತೇವೆ, ಆ ಶಾಸನ. ಹೀಗೆ ಶಾಸನಗಳಲ್ಲಿ ಹೇಗೆ ಕನ್ನಡ ಸಾಹಿತ್ಯದ ಪ್ರಾಚೀನತೆ ಸಿಗ್ತದೆ ಅನ್ನುವಂಥ ವಿವರ ಮತ್ತು ಅದರ ಸ್ವರೂಪಗಳ ಬಗ್ಗೆ ಇಲ್ಲಿ ಕೇಳ್ತಾ ಇದ್ದೇನೆ. ಜೊತೆಗೆ ಅದಾದ ನಂತರ ಎರಡನೇ ಕಂಟೆಂಟಲ್ಲಿ 1.2 ರಾಜಾಶ್ರಯ, ಧಾರ್ಮಿಕ ಸ್ವರೂಪ ಮತ್ತು ಸಾಹಿತ್ಯದ ಲಕ್ಷಣ ಅನ್ನುವಂಥದ್ದು ಕೊಟ್ಟನೆ. ರಾಜಾಶ್ರಯ ಅಂತಂದರೆ, ನೀವು ಹಳೆಗನ್ನಡ ಸಾಹಿತ್ಯದಲ್ಲಿ ಬರುವಂತಹ ಕವಿಗಳು ರಾಜಾಶ್ರಯವನ್ನು ಪಡ್ಕೊಂಡಿದ್ರು, ರಾಜಾಶ್ರಯದಲ್ಲಿ ಇಟ್ಕೊಂಡು ರಾಜನ ಆಶ್ರಯದಲ್ಲಿ ಇಟ್ಕೊಂಡು ಕಾವ್ಯಗಳನ್ನು ಕಟ್ಟುವಂತಹ, ಕಾವ್ಯಗಳನ್ನು ಬರೆಯುವಂತಹ, ಕಾವ್ಯವನ್ನು ರಚನೆ ಮಾಡುವಂತಹ ಕೆಲಸವನ್ನು ಮಾಡಿದರು. ಜೊತೆಗೆ ಧರ್ಮ ಹೇಗೆ ಇತ್ತು ಅನ್ನುವಂಥದ್ದು ಅಂತಂದರೆ, ನಾವು ಹಳೆಗನ್ನಡ ಸಾಹಿತ್ಯದಲ್ಲಿರುವಂಥ ಕೆಲವು ಜನ ಕವಿಗಳನ್ನು ತೆಗೆದುಕೊಂಡು ಅಂತಂದರೆ, ಅವರ ಕಾವ್ಯಗಳಲ್ಲಿ, ಅವರ ಸಾಹಿತ್ಯ ಕೃಷಿಗಳಲ್ಲಿ ನಮಗೆ ಪ್ರತಿಯೊಂದು ಕೃತಿಗಳಲ್ಲಿ ಅಲ್ಲಿ ಧಾರ್ಮಿಕವಾಗಿ ಧರ್ಮದ ಬಗ್ಗೆ ಉಲ್ಲೇಖಗಳು, ಅವರ ಧರ್ಮದ ಕುರಿತಾದಂತಹ ಚಿಂತನೆಗಳು ಮತ್ತು ಧರ್ಮದ ಬಗೆಗಿನ ಕಾವ್ಯಗಳು ನಮಗೆ ಸಿಗುತ್ತವೆ. ಅಂದರೆ ಧಾರ್ಮಿಕವಾಗಿರುವಂಥ ಒಬ್ಬ ಪುರುಷನ ಚರಿತ್ರೆ ಆಗಿರಲಿ ಅಥವಾ ಧರ್ಮದ ಕುರಿತಾದಂತಹ ಪುರಾಣಗಳಾಗಿರಲಿ, ಈ ಥರದ ಸಾಹಿತ್ಯದ ಲಕ್ಷಣಗಳು ನಮಗೆ ಸಿಗುತ್ತವೆ. ಇನ್ನು ಮುಂದುವರೆದು ಹಳೆಗನ್ನಡ ಕನ್ನಡ ಸಾಹಿತ್ಯ ಅನ್ನುವಂಥದ್ದು ಬರ್ತದೆ. ಈ ಹಳೆಗನ್ನಡ ಕನ್ನಡ ಸಾಹಿತ್ಯದಲ್ಲಿ ಹಳೆಗನ್ನಡ ಸಾಹಿತ್ಯದ ರಾಜಾಶ್ರಯದ ಪರಿಕಲ್ಪನೆ, ಧಾರ್ಮಿಕ ಸ್ವರೂಪ, ಚಂಪು ಹಾಗೂ ಗದ್ಯದ ಉಗಮ ಹಾಗೂ ಸ್ವರೂಪದ ಬಗ್ಗೆ ಇಲ್ಲಿ 2.1ರಲ್ಲಿ ತಮ್ಮ ಪಠ್ಯಕ್ರಮದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಹಳೆಗನ್ನಡ ಸಾಹಿತ್ಯದ ರಾಜಾಶ್ರಯದ ಪರಿಕಲ್ಪನೆ ಅಂತಂದರೆ, ಹಳೆಗನ್ನಡ ಸಾಹಿತ್ಯದಲ್ಲಿ ರಾಜಾಶ್ರಯದಲ್ಲಿ ಇದ್ದಂತಹ ಕವಿಗಳು ಹೇಗೆ ಕಾವ್ಯವನ್ನು ಕಟ್ಟಿದ್ರು ಅನ್ನುವಂಥದ್ದು. ಈಗ ಪಂಪ, ಪೊನ್ನ, ರನ್ನ, ಚಾವುಂಡರಾಯ, ಹೀಗೆ ಅನೇಕ ಜನ ಕವಿಗಳು ಬರ್ತಾರೆ. ಇವರೆಲ್ಲರೂ ಹಳೆಗನ್ನಡ ಸಾಹಿತ್ಯದ ಕವಿಗಳು. ತಮ್ಮ ರಾಜಾಶ್ರಯದಲ್ಲಿ ಇದ್ದುಕೊಂಡು ಸಾಹಿತ್ಯವನ್ನು ಹೆಂಗೆ ಕಟ್ಟಿದ್ರು. ಜೊತೆಗೆ ಧಾರ್ಮಿಕ ಸ್ವರೂಪ, ಈಗ ನಾವು ಪಂಪನ ಕಾವ್ಯಗಳನ್ನು ತೆಗೆದುಕೊಂಡು ಅಂತಂದರೆ, ಅಲ್ಲಿ ಒಂದು ವಿಕ್ರಮಾರ್ಜುನ ವಿಜಯ, ಇನ್ನೊಂದು ಪಂಪ ಭಾರತ ಅಥವಾ ಆದಿಪುರಾಣ ಅನ್ನುವಂಥದ್ದು ಬರ್ತದೆ. ಆದಿಪುರಾಣದಲ್ಲಿ ಜೈನ ಧರ್ಮದ ಬಗೆಗೆ, ಜೈನ ಧರ್ಮದ
ಬಗ್ಗೆ ಜೈನ ಧರ್ಮದ ಮೊದಲ ತೀರ್ಥಾಂಕನಾಗಿರುವಂತಹ ಆದಿನಾಥನ ಚರಿತ್ರೆಯ ಬಗ್ಗೆ ಇಲ್ಲಿ ಧಾರ್ಮಿಕತೆಯ ಬಗೆಗೆ ಬರ್ತದೆ. ಅದೇ ರೀತಿಯಾಗಿ ನೀವು ರನ್ನನ ಅಜಿತನಾಥ ಪುರಾಣವನ್ನು ತೆಗೆದುಕೊಂಡ್ರೆ ಅಜಿತ ಸ್ವಾಮಿಯ ಬಗ್ಗೆ, ಅಲ್ಲಿ ಪೊನ್ನನ ಶಾಂತಿ ಪುರಾಣವನ್ನು ತೆಗೆದುಕೊಂಡ್ರೆ ಶಾಂತಿನಾಥನ ಬಗ್ಗೆ, ಹೀಗೆ ಧಾರ್ಮಿಕತೆಗಳ ಬಗ್ಗೆ. ಅದಾದ ನಂತರ ಚಂಪು ಹಾಗೂ ಗದ್ಯದ ಉಗಮ. ಚಂಪು ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಗದ್ಯ ಮತ್ತು ಪದ್ಯ ಮಿಶ್ರಿತ ಸಾಹಿತ್ಯವನ್ನು ನಾವು ಚಂಪು ಸಾಹಿತ್ಯ ಅಂತ ಕರಿತೇವೆ. ಈ ಕನ್ನಡ ಸಾಹಿತ್ಯದಲ್ಲಿ ಹಳೆಗನ್ನಡ ಸಾಹಿತ್ಯ ಏನಿದೆ, ಹಳೆಗನ್ನಡ ಸಾಹಿತ್ಯ ಸಂಪೂರ್ಣವಾಗಿ ನಮಗೆ ಚಂಪುವಿನಲ್ಲೇ ದೊರೆಯುವಂಥದ್ದು. ಅಂತಂದರೆ ಅಲ್ಲಿ ಪದ್ಯ ಮತ್ತು ಗದ್ಯ ಮಿಶ್ರಿತವಾದಂಥ ಸಾಹಿತ್ಯ ಇರ್ತದೆ. ಈ ಪದ್ಯ ಗದ್ಯ ಮಿಶ್ರಿತದಲ್ಲಿ ಹೆಚ್ಚಾಗಿ ನಮಗೆ ಸಿಗುವಂಥದ್ದು ಗದ್ಯ, ಸ್ವಲ್ಪ ಪದ್ಯ ಸಿಗುತ್ತದೆ. ಮತ್ತು ಗದ್ಯದ ಉಗಮ ಮತ್ತು ಸ್ವರೂಪ. ಈಗ ನಾವು ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಅಂತೇಳಿ ಕರಿತೇವೆ. ಯಾವುದನ್ನಪ್ಪ ಅಂತಂದರೆ ವಡ್ಡಾರಾಧನೆ. ಶಿವಕೋಟ್ಯಾಚಾರ್ಯ ಬರೆದಿರುವಂತಹ ವಡ್ಡಾರಾಧನೆಯನ್ನು ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಅಂತೇಳಿ ಕರಿತೇವೆ. ವಡ್ಡಾರಾಧನೆಯನ್ನು ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ. ವಡ್ಡಾರಾಧನೆಯನ್ನು ಕನ್ನಡದ ಶಿವಕೋಟ್ಯಾಚಾರ್ಯರು ಬರೆದಿರುವಂಥದ್ದು. ಜೈನ ಧರ್ಮದ 19 ಜನ ಜೈನ ಯತಿಗಳ ಸಂತರ ಚರಿತ್ರೆಯನ್ನು ನಾವು ಎಲ್ಲಿ ನೋಡ್ತೇವೆ? ಗದ್ಯ ಕೃತಿಗಳಲ್ಲಿ ನೋಡ್ತೇವೆ. ಇನ್ನು 2.2ನಲ್ಲಿ ಸಾಂಪ್ರದಾಯಿಕ ಮಹಾಕಾವ್ಯದ ಸ್ವರೂಪ ಹಾಗೂ ಕನ್ನಡದ ಪುರಾಣ ಮಹಾಕಾವ್ಯಗಳ ಸ್ವರೂಪದ ಸಂಬಂಧಾಂತರಗಳು ಅನ್ನುವಂತಹ ವಿಷಯ ಇದೆ. ಅಂತಂದರೆ ಸಾಂಪ್ರದಾಯಿಕ ಮಹಾಕಾವ್ಯಗಳು ಬರ್ತವೆ ಕೆಲವೊಂದಿಷ್ಟು, ಅದರ ಜೊತೆಗೆ ಕನ್ನಡದ ಪುರಾಣ ಮಹಾಕಾವ್ಯಗಳು ಹಳೆಗನ್ನಡ ಸಾಹಿತ್ಯದಲ್ಲಿ ಬರ್ತವೆ. ಅವುಗಳ ನಡುವೆ ಇರುವಂಥ ಸಂಬಂಧದ ಬಗೆಗೆ ಇಲ್ಲಿ ಒಂದಿಷ್ಟು ಪ್ರಶ್ನೆಗಳು ಕೇಳ್ತೇವೆ ಅಂಥೇಳಿ ಪಠ್ಯಕ್ರಮದಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಪುರಾಣ ಮತ್ತು ಚರಿತ್ರೆ ಸಮನ್ವಯಗೊಳಿಸಿ ನೆಲೆ. ಇಲ್ಲಿ ಪುರಾಣಗಳೇ ಬೇರೆ ಮತ್ತು ಚರಿತ್ರೆಯೇ ಬೇರೆ. ಅಂತಂದರೆ ಹಳೆಗನ್ನಡ ಸಾಹಿತ್ಯದಲ್ಲಿ ಕೆಲವೊಂದು ಪುರಾಣದ ರೀತಿಯಲ್ಲಿ ನಮಗೆ ಸಾಹಿತ್ಯ ಸಿಗ್ತದೆ, ಇನ್ನು ಕೆಲವೊಂದು ಚರಿತ್ರೆಯ ರೀತಿಯಲ್ಲಿ ಸಾಹಿತ್ಯ ಸಿಗ್ತದೆ. ಅವೆರಡನ್ನ ಸಮನ್ವಯ ನೆಲೆಯಲ್ಲಿ ಹೇಗೆ ನೋಡಬೇಕು ಅನ್ನುವಂಥದ್ದು. ಅದರಲ್ಲಿ ವಿಶೇಷವಾಗಿ ವಿಕ್ರಮಾರ್ಜುನ ವಿಜಯ ಹಾಗೂ ಸಾಹಸ ಭೀಮ ವಿಜಯ ಕಾವ್ಯಗಳ ಹಿನ್ನೆಲೆ. ಅಂತಂದರೆ ವಿಕ್ರಮಾರ್ಜುನ ವಿಜಯ ಅನ್ನುವಂಥದ್ದು ಪಂಪ ಬರೆದಂತಹ ಕಾವ್ಯ. ಪಂಪನ ಮೇರುಕೃತಿ ವಿಕ್ರಮಾರ್ಜುನ ವಿಜಯ. ಪಂಪನ ಮೇರುಕೃತಿ ವಿಕ್ರಮಾರ್ಜುನ ವಿಜಯ ಪಂಪನ ಕೃತಿ. ಪಂಪ ಬರೆದಿರುವಂಥದ್ದು ಎರಡು ಕೃತಿಗಳು ಬರೆದು ಸಾಹಿತ್ಯದಲ್ಲಿ ಪಂಪ ಫೇಮಸ್ ಆದ 2 ಕೃತಿಗಳು. ಒಂದು ವಿಕ್ರಮಾರ್ಜುನ ವಿಜಯ, ಇನ್ನೊಂದು ಆದಿಪುರಾಣ ಅನ್ನುವಂಥದ್ದು. ದೆನ್ ಅದಾದ ನಂತರ ರನ್ನ, ಕನ್ನಡದ ಶಕ್ತಿ ಕವಿ ಅಂಥೇಳಿ ನಾವು ಕರಿತೇವೆ ರನ್ನನನ್ನು. ಸರಸ್ವತಿಯ ಭಂಡಾರದ ಮುದ್ರಿಕೆಯನ್ನೊಡದಂಥ ಮೊಟ್ಟ ಮೊದಲ ಕವಿ ನಾನು ಅಂಥೇಳಿ ಅತ್ಯಂತ ಹೆಮ್ಮೆ ಮತ್ತು ಗರ್ವದಿಂದ ಹೇಳ್ಕೊಂಡಂಥ ಕವಿ ರನ್ನ. ಸಾಹಸ ಭೀಮ ವಿಜಯಂ ಅನ್ನುವಂತಹ ಕಾವ್ಯವನ್ನು ಬರಿತಾನೆ. ಇಲ್ಲಿ ಭೀಮನನ್ನು ಕಥಾನಾಯಕನನ್ನಾಗಿಸಿಕೊಂಡು ಸಂಪೂರ್ಣವಾಗಿ ರೌದ್ರ ರಸದಿಂದ ಕೂಡಿರುವಂತಹ ಅತ್ಯಂತ ವಿಶೇಷವಾದಂತಹ ಕಾವ್ಯ ಸಾಹಸ ಭೀಮ ವಿಜಯಂ ಕಾವ್ಯ. ಇದರ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸಮನ್ವಯ ನೆಲೆಯಲ್ಲಿ ನೋಡುವಂತಹ ಪ್ರಶ್ನೆಗಳು ಬರ್ತವೆ. ಅದಾದ ನಂತರ 2.4ರಲ್ಲಿ ಜ್ಞಾನ ವಿಷಯಕ ಶಾಸ್ತ್ರ ಗ್ರಂಥಗಳು ಅನ್ನುವಂಥ ಆ ಗ್ರಂಥಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಇನ್ನು 2.5ನಲ್ಲಿ ಕಾವ್ಯದ ಲಕ್ಷಣ, ಛಂದಸ್ಸು, ಜ್ಞಾನ ಸಂಬಂಧ ಮುಂತಾದ ವಿಷಯಗಳ ಕುರಿತು 1ನೇ ನಾಗವರ್ಮ ಮತ್ತು 2ನೇ ನಾಗವರ್ಮ ಹಾಗೂ ಚಂದ್ರರಾಜರ ಕಥೆಗಳ ಅಧ್ಯಯನ. ಕಾವ್ಯದ ಲಕ್ಷಣ, ಛಂದಸ್ಸು. ನಾವು ಸಾಮಾನ್ಯವಾಗಿ ಪ್ರಾಚೀನ ಸಾಹಿತ್ಯದ ಕೃತಿಗಳನ್ನು ತೆಗೆದುಕೊಂಡೆವಂದರೆ ಪ್ರತಿಯೊಂದು ಕೃತಿಗಳು ನಮಗೆ ಛಂದಸ್ಸಿನಲ್ಲಿ ಸಿಗುತ್ತವೆ. ಅಂತಂದರೆ ಅಲ್ಲಿ ವೃತ್ತಗಳು ಅಂತ ಬರ್ತವೆ ಛಂದಸ್ಸಿನಲ್ಲಿ. ಸಾಮಾನ್ಯ ವೃತ್ತ, ಲಯ, ಪ್ರಾಸ, ಯತಿ, ವಡಿ. ಇಲ್ಲಿ ವೃತ್ತಗಳಿಗೆ ಸಂಬಂಧಿಸಿದಂತೆ ವೃತ್ತಗಳಿಗೆ, ಆಮೇಲೆ ಕೆಲವೊಂದು ಷಟ್ಪದಿಗಳಲ್ಲಿ ಬರ್ತವೆ, ಕೆಲವೊಂದು ರಗಳೆಗಳಲ್ಲಿ ಬರ್ತವೆ, ಕೆಲವೊಂದು ಬೇರೆ ತ್ರಿಪದಿಗಳಲ್ಲಿ ಬರ್ತವೆ. ಈ ಥರ ನಾವು ಛಂದಸ್ಸಿನ ಶಾಸ್ತ್ರದ ಬಗ್ಗೆ ನಿಮಗೆ ಅದನ್ನು ಹೇಳುವಂಥ ಸಂದರ್ಭದಲ್ಲಿ ನಾನು ಡೀಟೇಲ್ಸ್ ಆಗಿ ಹೇಳ್ತೇನೆ. ಅದಾದ ನಂತರ ಜ್ಞಾನ ಸಂಬಂಧದ ಮುಂತಾದ ವಿಷಯದ ಕುರಿತು 1ನೇ ನಾಗವರ್ಮ, ಕನ್ನಡ ಸಾಹಿತ್ಯದಲ್ಲಿ ಬರುವಂಥ 1ನೇ ನಾಗವರ್ಮ ಮತ್ತು 2ನೇ ನಾಗವರ್ಮ. 1ನೇ ನಾಗವರ್ಮ ಮತ್ತು 2ನೇ ನಾಗವರ್ಮ.
ಆಮೇಲೆ ಚಂದ್ರರಾಜನ ಕಥೆಗಳ ಅಧ್ಯಯನ, ಚಂದ್ರರಾಜನ ಕಥೆಗಳ ಅಧ್ಯಯನ ಕುರಿತಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳಿದ್ದಾರೆ. ಇನ್ನು ನಾವು ಮಧ್ಯಕಾಲೀನ ಕನ್ನಡ ಸಾಹಿತ್ಯಕ್ಕೆ ಹೋಗ್ದೇವು ಅಂತಂದರೆ, ಭಕ್ತಿ ಸಾಹಿತ್ಯದ ಪ್ರಮುಖ ಲಕ್ಷಣಗಳು ವಿವಿಧ ಸಮುದಾಯಗಳ ಸಾಮಾಜಿಕ ಹಾಗೂ ಧಾರ್ಮಿಕ ಚಳುವಳಿಗಳು ಮತ್ತು ಭಕ್ತಿ ಸಾಹಿತ್ಯದ ಜೊತೆಗೆ ಇವುಗಳ ಸಂಬಂಧ, ವಿಶೇಷವಾಗಿ ದಕ್ಷಿಣ ಭಾರತದ ಭಕ್ತಿ ಚಳವಳಿಗೆ ಸಂಬಂಧಿಸಿದಂತೆ, ದಕ್ಷಿಣ ಭಾರತದಲ್ಲಿ ನಡೆದಂಥ ಭಕ್ತಿ ಚಳವಳಿಗೆ ಸಂಬಂಧಿಸಿದಂತೆ ಈ ಭಕ್ತಿ ಸಾಹಿತ್ಯ ಅಂತೇಳಿ ಒಂದು ಸಾಹಿತ್ಯ ಪ್ರಕಾರ ಹೇಗೆ ಹುಟ್ಟಿತು, ಅದರಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕವಾಗಿ ಏನೇನು ಬದಲಾವಣೆಗಳನ್ನು ಅವರು ತಂದರು, ಮತ್ತು ಭಕ್ತಿ ಸಾಹಿತ್ಯದ ಜೊತೆಗೆ ಇರುವಂಥ ಸಂಬಂಧ, ಸಾಹಿತ್ಯ ಮತ್ತು ಭಕ್ತಿ ಇರುವ ಸಂಬಂಧದ ಕುರಿತಂತೆ ಕೆಲವೊಂದಿಷ್ಟು ಪ್ರಶ್ನೆಗಳು ಕೇಳ್ತಾರೆ. ಇನ್ನು ದೇಸಿ ಛಂದಸ್ಸು ವೈವಿಧ್ಯತೆಗಳ ಸ್ವರೂಪ ಹಾಗೂ ಲಕ್ಷಣಗಳು, ದೇಸಿಯ ಛಂದಸ್ಸು ಛಂದೋ ವೈವಿಧ್ಯತೆಗಳು, ದೇಸಿ ಛಂದೋ ವೈವಿಧ್ಯತೆಗಳ ಸ್ವರೂಪ ಹಾಗೂ ಲಕ್ಷಣಗಳಲ್ಲಿ ವಿಶೇಷವಾಗಿ ಅಲ್ಲಿ ನಾವು ವಚನ ಸಾಹಿತ್ಯ ಅಂತೇಳಿ ನೋಡ್ತೇವೆ. ವಚನ ಸಾಹಿತ್ಯ ಇದು ನಡುಗನ್ನಡ ಸಾಹಿತ್ಯ ಅಥವಾ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಮೊದಲ ರೂಪಕ, ಅದನ್ನು ನಾವು ವಚನ ಸಾಹಿತ್ಯ ಅಂತ ಕರಿತೇವೆ. ಅಲ್ಲಿ ವಚನ ಸಾಹಿತ್ಯ ಅನ್ನುವಂಥದ್ದು 12ನೇ ಶತಮಾನದಲ್ಲಿ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನಲ್ಲಿ ಹುಟ್ಟಿರುವಂಥದ್ದು. ಅಲ್ಲಿ ಮೊದಲು ಆದ್ಯ ವಚನಕಾರ ಅಂತೇಳಿ ಬರ್ತಾನೆ. ಯಾರಪ್ಪ ಅಂತಂದರೆ ಜೇಡರ ದಾಸಿಮಯ್ಯ, ರಾಮನಾಥ ಅನ್ನುವಂಥ ಅಂಕಿತದೊಂದಿಗೆ ಜೇಡರ ದಾಸಿಮಯ್ಯ ಆದ್ಯ ವಚನಕಾರನಾಗಿ ಬರ್ತಾನೆ. ದೇವರ ದಾಸಿಮಯ್ಯ ಅಂತೇಳಿ ಕೂಡ ಅವನನ್ನು ನಾವು ಕರಿತೇವೆ. ಅಲ್ಲಿ ಬಸವಣ್ಣ, ಅಲ್ಲಮಪ್ರಭು, ಅಕ್ಕ ಮಹಾದೇವಿ, ಸಿದ್ದರಾಮ, ಚನ್ನಬಸವಣ್ಣ ಹೀಗೆ ಸಾವಿರಾರು, ಒಂದು ಉಲ್ಲೇಖದ ಪ್ರಕಾರ ಸುಮಾರು 700 ಜನ ಶರಣ ಶರಣಿಯರು ವಚನ ಸಾಹಿತ್ಯವನ್ನು ಬರೆದಿದ್ರು, ಕಟ್ಟಿದ್ರು ಅನ್ನುವಂಥ ಉಲ್ಲೇಖಗಳು ಸಿಗ್ತವೆ. ಅದಾದ ನಂತರ ಇಲ್ಲಿ ರಗಳೆ ಸಾಹಿತ್ಯ ಅಂತ ಬರ್ತದೆ. ರಗಳೆ ಸಾಹಿತ್ಯ, ರಗಳೆ ಸಾಹಿತ್ಯ ವಚನ ಸಾಹಿತ್ಯದ ನಂತರ ಬಂದಂಥ ಒಂದು ಭಕ್ತಿ ಪ್ರಧಾನವಾದ ಸಾಹಿತ್ಯ ಪ್ರಕಾರ, ಅದನ್ನು ನಾವು ರಗಳೆ ಸಾಹಿತ್ಯ ಅಂತ ಕರಿತೇವೆ. ಇಲ್ಲಿ ವಿಶೇಷವಾಗಿ ಹರಿಹರ ಅನ್ನುವಂಥವನು ಬರ್ತಾನೆ. ಇವನನ್ನು ನಾವು ರಗಳೆಯ ಬ್ರಹ್ಮ ಅಂಥೇಳಿ ಹರಿಹರನನ್ನು ಕರಿತೇವೆ. ರಗಳೆಗಳನ್ನು ತನ್ನ ಕಾವ್ಯದಲ್ಲಿ ಯಥೇಚ್ಛವಾಗಿ ಬಳಸಿದಂತಹ ವ್ಯಕ್ತಿ. ರಗಳೆಗಳು ಅಂತಂದ್ರೆ ಇಲ್ಲಿ ಮಂದಾನೀಲ ರಗಳೆ, ಉತ್ಸಾಹ ರಗಳೆ, ಲಲಿತ ರಗಳೆಗಳು ಅಂಥೇಳಿ ಬರ್ತವೆ. ನಿಮಗೆ ತರಗತಿಗಳು ಹೇಳುವಂಥ ಸಂದರ್ಭದಲ್ಲಿ ಅದರ ಸಮಗ್ರ ವಿವರವನ್ನು ಕೊಡ್ತೇನೆ. ಅದಾದ ನಂತರ ಷಟ್ಪದಿಗಳು, ಷಟ್ಪದಿಗಳನ್ನು ಅತಿ ಹೆಚ್ಚು ಕನ್ನಡ ಸಾಹಿತ್ಯದ ಒಳಗಡೆ ಬಳಸಿದಂಥವನು ರಾಘವಾಂಕ. ರಾಘವಾಂಕನನ್ನು ನಾವು ಷಟ್ಪದಿಯ ಬ್ರಹ್ಮ ಅಂತ ಕರಿತೇವೆ. ಷಟ್ಪದಿಯ ಬ್ರಹ್ಮ ಅಂಥೇಳಿ ಯಾರನ್ನು ಕರಿತೇವೆ? ರಾಘವಾಂಕನನ್ನು ಕರಿತೇವೆ. ಇಲ್ಲಿ ಶರ, ಕುಸುಮ, ಭೋಗ, ಭಾಮಿನಿ, ಪರಿವೃದ್ಧಿನಿ, ವಾರ್ಧಕಿ ಅನ್ನುವಂತಹ 6 ವಿಧದ ಷಟ್ಪದಿಗಳು ಬರ್ತವೆ. ಅವುಗಳನ್ನು ತರಗತಿಗಳಲ್ಲಿ ಹೇಳ್ತೇನೆ. ಇನ್ನು ಕೀರ್ತನೆ ಸಾಹಿತ್ಯ, ಸಾಂಗತ್ಯ ಮತ್ತು ತ್ರಿಪದಿ, ಕೀರ್ತನೆಗಳು ಅಂತ ಬರ್ತವೆ. ಕೀರ್ತನೆಗಳು ಕನಕದಾಸ, ಪುರಂದರದಾಸ, ವಾದಿರಾಜ, ಈಗ ಅನೇಕ ಜನ, ಮಹಾಪತಿದಾಸ ಅನ್ನುವಂಥ ಕೀರ್ತನಾಕಾರರ ಬಗ್ಗೆ ಕೆಲವೊಂದಿಷ್ಟು ಅವರ ಅಂಕಿತವನ್ನು ಕೊಟ್ಟು, ಇದು ಯಾರ ಅಂಕಿತ ನಾಮ ಅಥವಾ ಒಬ್ಬ ಕೀರ್ತನೆಕಾರನ ಹೆಸರನ್ನು ಕೊಟ್ಟು ಅವನ ಅಂಕಿತ ನಾಮ ಯಾವುದು ಅನ್ನುವಂಥದ್ದು, ಜೊತೆಗೆ ಯಾವುದಾದ್ರೂ ಒಂದು ಕೀರ್ತನೆಯ ಒಂದು ಲೈನನ್ನು ಕೊಟ್ಟು ಈ ಕೀರ್ತನೆಯನ್ನು ಯಾರು ಬರೆದಿದ್ರು ಅಥವಾ ಯಾರು ಹೇಳಿದ್ರು ಅನ್ನುವಂಥದ್ದನ್ನು ಕೇಳ್ತಿರ್ತಾನೆ. ಇದು ಅದಾದ ನಂತರ ಸಾಂಗತ್ಯ ಅಥವಾ ಸಾಂಗತ್ಯ ಸಾಹಿತ್ಯ ಅಂತ ಬರ್ತದೆ. ಇಲ್ಲಿ ಕುಮಾರವ್ಯಾಸ ಅನ್ನುವಂಥವನು ಸಾಂಗತ್ಯ ಸಾಹಿತ್ಯವನ್ನು ವಿಪುಲವಾಗಿ ಬಳಸಿದಂತಹ ಕನ್ನಡ ಸಾಹಿತ್ಯದ ಕವಿ. ಸಾಂಗತ್ಯ ಸಾಹಿತ್ಯ ಅನ್ನುವಂಥದ್ದು. ಅದಾದ ನಂತರ ತ್ರಿಪದಿಗಳನ್ನು ನಾವಂತೂ ನೋಡ್ತೇವೆ. ತ್ರಿಪದಿ ಸಾಹಿತ್ಯ ನಮಗೆ ಕನ್ನಡ ಸಾಹಿತ್ಯದ ಮೂಲ ದೇಸಿ ಸಾಹಿತ್ಯ ಅಥವಾ ಮೊಟ್ಟ ಮೊದಲ ಸಾಹಿತ್ಯ ಅಂತ ಕರಿತೇವೆ. ಅಂತಂದರೆ ನಮಗೆ ತ್ರಿಪದಿ ಸಿಗುವಂಥದ್ದು ಎಲ್ಲಿಯಪ್ಪ ಅಂತಂದರೆ ಕ್ರಿಸ್ತಶಕ 700ನೇ ಕಾಲಾವಧಿಯಲ್ಲಿ. ಅಲ್ಲಿ ಬದಾಮಿ ಶಾಸನ ಅಂತೇಳಿ ಸಿಗ್ತದೆ ನಮಗೆ ಮೊಟ್ಟ ಮೊದಲ ತ್ರಿಪದಿಯ ಶಾಸನ. ಅಲ್ಲಿಂದ ತ್ರಿಪದಿಗಳು ಸಿಗ್ತವೆ. ಕನ್ನಡ ಸಾಹಿತ್ಯದ ಮೂಲ ಅಂತ ಕರಿತೇವೆ ನಾವು ಯಾವುದನ್ನು? ತ್ರಿಪದಿಯನ್ನು. ಅವುಗಳ ಕುರಿತಾಗಿ ಇನ್ನು ವಚನ ಚಳವಳಿ ಕಾಯಕ ಜೀವಿಗಳ ಚಳವಳಿಯಾಗಿ ಇದರ ಪ್ರಾಮುಖ್ಯತೆ, ಸ್ತ್ರೀ ವಚನಕಾರ್ತಿಯರ ಪ್ರಮುಖ ಸಂವೇದನೆಗಳ ಸ್ವರೂಪ, ವಿಶೇಷವಾಗಿ ದಾಸಿಮಯ್ಯ, ಬಸವ, ಅಲ್ಲಮ, ಅಕ್ಕಮಹಾದೇವಿ ಇವರ ಅಭಿವ್ಯಕ್ತಿಯಲ್ಲಿ ಕಾಣುವ ಸಾಮಾಜಿಕ ಅನುಭಾವಿಕ ಆಶಯಗಳು. ಜೇಡರ ದಾಸಿಮಯ್ಯನ ವಚನಗಳ ಬಗೆಗೆ
ಮತ್ತು ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿಯ ಬಗೆಗೆ ವಿಶೇಷವಾದಂತಹ ಪ್ರಶ್ನೆಗಳು ಕೇಳ್ತಾರೆ. ಜೊತೆಗೆ 3.4ನಲ್ಲಿ ಕನ್ನಡದ ಮಧ್ಯಕಾಲೀನ ಕಾವ್ಯಗಳಲ್ಲಿ ಪುರಾಣ ಚರಿತ್ರೆಗಳ ಸಂಬಂಧದ ಸ್ವರೂಪ, ಭಕ್ತಿಯ ಹಿನ್ನೆಲೆಯಲ್ಲಿ ಇವುಗಳ ರಚನೆಯ ಲಕ್ಷಣಗಳು, ಅದರಲ್ಲಿ ವಿಶೇಷವಾಗಿ ಹರಿಹರನ ಕಾವ್ಯಗಳು ಅಥವಾ ಹರಿಹರನ ಕೃತಿಗಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಪ್ರಶ್ನೆಗಳನ್ನು ಇಲ್ಲಿ ಕೇಳುವಂಥದ್ದು, ಮತ್ತು ರಾಘವಾಂಕ ಬರೆದಂತಹ ಕಾವ್ಯಗಳ ಬಗೆಗೆ, ಕುಮಾರವ್ಯಾಸ ಬರೆದಂತಹ ಕಾವ್ಯಗಳ ಬಗೆಗೆ, ಅಂಗಿರಸ ಅನ್ನುವಂತಹ ಕವಿ ಬರೆದಂಥ ಕಾವ್ಯಗಳ ಬಗೆಗೆ, ಲಕ್ಷ್ಮೀಶ ಬರೆದಂಥ ಕಾವ್ಯಗಳು, ನಂಜುಂಡ ಕವಿ, ರತ್ನಾಕರ ವರ್ಣಿ, ಹೀಗೆ ಇವರ ಕೃತಿಗಳ ಕುರಿತಾಗಿ ಕೃತಿ ಮತ್ತು ಕಾವ್ಯ ಮತ್ತು ಲೇಖಕ ಅಂತಂದರೆ ಹರಿಹರ ಅವನ ಕೃತಿಗಳು, ರಾಘವಾಂಕ ಅವನ ಕೃತಿಗಳು, ಕುಮಾರವ್ಯಾಸ ಅವನ ಕೃತಿಗಳು, ಇದರ ಬಗೆಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಜೊತೆಗೆ 3.5ನಲ್ಲಿ ಸ್ವರರಚನೆಗಳಲ್ಲಿ ಸೂಫಿ ಸಂತರ ಅಭಿವ್ಯಕ್ತಿಗಳ ಸಾಂಸ್ಕೃತಿಕ ಪ್ರಾಮುಖ್ಯತೆ, ಸೂಫಿ ಸಂತರ ಅಭಿವ್ಯಕ್ತಿಗಳ ಸಾಂಸ್ಕೃತಿಕ ಪ್ರಾಮುಖ್ಯತೆಯ ಬಗ್ಗೆ ಇಲ್ಲಿ ಸೂಫಿ ಸಂತರ ಕೆಲವೊಂದು ಸಾಹಿತ್ಯದ ಬಗೆಗೆ, ಸಂಬಂಧಗಳ ಬಗೆಗೆ, ಜೊತೆಗೆ ಈ ಕಾಲದ ಜ್ಞಾನ ವಿಷಯ ಸಂಬಂಧ ಚಿಂತನೆಗಳು ಅಂತಂದರೆ ಈ ಮಧ್ಯಕಾಲೀನ ಸಾಹಿತ್ಯ ಏನಿದೆ ಈ ಸಾಹಿತ್ಯದಲ್ಲಿ ಬರುವಂಥ ವಿಶೇಷ ಚಿಂತನೆಗಳು, ಅದರಲ್ಲಿ ವಿಶೇಷವಾಗಿ ವೈದ್ಯಶಾಸ್ತ್ರದ ಬಗೆಗಿನ ಕಾವ್ಯಗಳು, ಅಶ್ವಶಾಸ್ತ್ರದ ಬಗೆಗಿನ ಕಾವ್ಯಗಳು ಹಾಗೂ ಸೂಪಶಾಸ್ತ್ರದ ಬಗೆಗಿನ ಕಾವ್ಯಗಳ ಮೇಲೆ ಪ್ರಶ್ನೆಗಳು ನಿಮಗೆ ಕೇಳ್ತಾರೆ. ಇದು ಮಧ್ಯಕಾಲೀನ ಸಾಹಿತ್ಯ. ಇನ್ನು ಆಧುನಿಕ ಕನ್ನಡ ಸಾಹಿತ್ಯ, 4ನೇ ಪಾಯಿಂಟ್, ಆಧುನಿಕ ಕನ್ನಡ ಸಾಹಿತ್ಯ. ಇಲ್ಲಿ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ನವೋದಯ, ವಸಾಹತುಶಾಹಿ, ಆಧುನಿಕತೆಯ ಸ್ವರೂಪ ಮತ್ತು ರಾಷ್ಟ್ರೀಯತೆಯ ಸ್ವರೂಪ, ಸಂಪ್ರದಾಯ ಹಾಗೂ ಆಧುನಿಕತೆ ಇವುಗಳ ಮುಖಾಮುಖಿ. ಈ ಆಧುನಿಕ ಕನ್ನಡ ಸಾಹಿತ್ಯದ ಮೊದಲ ಕಾಲಘಟ್ಟವನ್ನು ನಾವು ನವೋದಯ ಸಾಹಿತ್ಯ ಅಂತ ಕರಿತೇವೆ. ಈ ನವೋದಯ ಸಾಹಿತ್ಯದ ಬಗೆಗೆ ಅದು ವಸಾಹತುಶಾಹಿಯ ನೆಲೆಯಲ್ಲಿ ಆ ಸಾಹಿತ್ಯದ ಸ್ವರೂಪ ಮತ್ತು ರಾಷ್ಟ್ರೀಯತೆಯ ನೆಲೆಯಲ್ಲಿ ಆ ಸಾಹಿತ್ಯದ ಸ್ವರೂಪದ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳು, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು, ಸಾಂಪ್ರದಾಯಿಕ ಮತ್ತು ಆಧುನಿಕ ಇವುಗಳ ಮುಖಾಮುಖಿ. ಅಂದರೆ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಕೃತಿಗಳನ್ನು ನಾವು ನೋಡಿದೆವು ಅಂತಂದರೆ ಕೃತಿಗಳಲ್ಲಿ ಸಾಮಾನ್ಯವಾಗಿ ಕೆಲವೊಂದು ಸಾಂಪ್ರದಾಯಿಕ ಚಿಂತನೆಯನ್ನು ಹೇಳುವಂಥ ಸಾಹಿತ್ಯ ಪ್ರಕಾರ ಮತ್ತು ಆಧುನಿಕ ನೆಲೆಗಟ್ಟಿನಲ್ಲಿ ಬರುವಂತಹ ಕೆಲವೊಂದು ಆಧುನಿಕ ನೆಲೆಗಟ್ಟಿನಲ್ಲಿ ಬರುವಂತಹ ಕೃತಿಗಳ ಬಗೆಗೆ ಅವೆರಡವನ್ನು ತೌಲ್ನಿಕವಾಗಿ ಹೇಗೆ ಮುಖಾಮುಖಿಗೊಳಿಸಿ ಸಾಹಿತ್ಯವನ್ನು ನೋಡ್ತೇವೆ ಅನ್ನುವಂಥದ್ರ ಬಗೆಗೆ. ಇನ್ನು 4.3ರಲ್ಲಿ ಹೊಸ ಸಾಹಿತ್ಯ ಪ್ರಕಾರಗಳ ಉಗಮ, ಹೊಸ ಸಾಹಿತ್ಯ ಪ್ರಕಾರಗಳು ಹುಟ್ಟಿನ ಬಗೆಗೆ. ಅಲ್ಲಿ ಕಾದಂಬರಿ ಅಂಥೇಳಿ ಬರ್ತದೆ, ಭಾವಗೀತೆ ಅಂತ ಬರ್ತದೆ, ನಾಟಕ ಅಂತ ಬರ್ತದೆ. ಕಾದಂಬರಿ ವಿಷಯಕ್ಕೆ ಹೋದೆವು ಅಂತಂದರೆ ಕಥನ ಸಾಹಿತ್ಯದ ಪ್ರಕಾರವನ್ನು ನಾವು ಕಾದಂಬರಿ ಅಂಥೇಳಿ ಕರಿತೇವೆ. ಸಾಮಾನ್ಯವಾಗಿ ದೀರ್ಘವಾದಂತಹ ಕಥೆಗಳು ಇರ್ತವೆ. ಕಾದಂಬರಿಗಳು ಅನ್ನುವಂಥದ್ದು, ಕಾದಂಬರಿ ಬಾಣಭಟ್ಟನ ಕಾದಂಬರಿಯಿಂದ ಪ್ರಾರಂಭವಾಗಿ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ನಾವು ಕಾರಂತರು, ಶಿವರಾಮ್ ಕಾರಂತರಲ್ಲಿ ಬರೆದಿರುವಂಥ ಕಾದಂಬರಿಗಳಾಗಿರ್ಬೋದು, ಕುವೆಂಪು ಅವರು ಬರೆದಿರುವಂಥ ಕಾದಂಬರಿಗಳಾಗಿರ್ಬೋದು, ಅನಕೃ, ತರಾಸು, ಮಾಸ್ತಿ, ಅಯ್ಯರ್, ರಾವ್ ಬಹದ್ದೂರ್, ಈ ಅನೇಕ ಜನ ಸಾಹಿತಿಗಳು ಕಾದಂಬರಿಗಳನ್ನು ಬರೆದಿದ್ದಾರೆ. ಅವುಗಳ ನೆಲೆಗಟ್ಟಿನಲ್ಲಿ ನೋಡುವಂಥದ್ದು. ಮತ್ತು ಭಾವಗೀತೆಗಳು ಅಂತೇಳಿ ಬರ್ತದೆ. ಭಾವಗೀತೆಗಳು ಅನ್ನುವಂಥದ್ದು 19ನೇ ಶತಮಾನದ ಕೊನೆಯಲ್ಲಿ ಭಾರತದಲ್ಲಿ ಬೀಸಿದಂತಹ ಪುನರುಜ್ಜೀವನ ಚಳವಳಿ, ನವೋದಯ ಕಾಲಘಟ್ಟಕ್ಕೆ ನಾಂದಿಯನ್ನು ಹಾಡ್ತದೆ. ಇಲ್ಲಿ ಹುಟ್ಟಿಕೊಂಡಿರುವಂಥದ್ದೇ ಭಾವಗೀತೆಗಳು ಅಂತಂದರೆ BM ಶ್ರೀಕಂಠಯ್ಯನವರು ಬರೆದಂತಹ ಇಂಗ್ಲೀಷ್ ಗೀತೆಗಳೊಂದಿಗೆ ಈ ಭಾವಗೀತೆಗಳು ಅಂತಂದ್ರೆ ನಾವು ಸಾಮಾನ್ಯವಾಗಿ ಅದಕ್ಕೆ ಇಂಗ್ಲೀಷ್ನಲ್ಲಿ ಸಂವಾದಿಯಾಗಿ ಲಿರಿಕ್ ಅನ್ನುವಂತಹ ಪದವನ್ನು ಬಳಸ್ತೇವೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ನಿಮಗೆ ತರಗತಿಗಳಲ್ಲಿ ಇದಕ್ಕೆ ಡೀಟೇಲ್ಸ್ ಆಗಿರುವಂಥ ಮಾಹಿತಿಯನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಅದಾದ ನಂತರ ಪಶ್ಚಿಮದ ರೆವಲ್ಯೂಸಿಸಮ್ ಮತ್ತು ಕನ್ನಡದ ನವೋದಯ ಸಂಬಂಧಾಂತರಗಳು, ಪಾಶ್ಚಿಮಾತ್ಯದ ರೆವಲ್ಯೂಸಿಸಮ್ ಮತ್ತು ಕನ್ನಡದ ನವೋದಯ ಸಾಹಿತ್ಯಗಳ ಎರಡರ ಸಂಬಂಧವನ್ನು ತೌಲ್ನಿಕವಾಗಿಟ್ಟುಕೊಂಡು ಅವೆರಡರ ಮಧ್ಯದಲ್ಲಿ ಏನು ಸಂಬಂಧ ಇದೆ ಅನ್ನುವಂಥದ್ರ ಬಗ್ಗೆ ನಾವು ಓದ್ಕೋಬೇಕಾಗ್ತದೆ. ಅಲ್ಲಿ ಒಂದಿಷ್ಟು ಪ್ರಶ್ನೆಗಳು. ಜೊತೆಗೆ ಕನ್ನಡದಲ್ಲಿ ನವಮಾನವತಾವಾದದ ಉಗಮ, ಕನ್ನಡದಲ್ಲಿ ಹೇಗೆ ನವಮಾನವತಾವಾದದ ಉಗಮವಾಯಿತು, ಅದು ಸಾಹಿತ್ಯದ
ದ ನೆಲೆಗಟ್ಟಿನಲ್ಲಿ ಅನ್ನುವಂಥದ್ರ ಬಗ್ಗೆ, ಜೊತೆಗೆ ಕನ್ನಡದಲ್ಲಿ ಹೊಸದಾಗಿ ರೂಪುಗೊಂಡ ಸಾಮಾಜಿಕ ಮತ್ತು ಅಸ್ತಿತ್ವವಾದಿ ಪರಿಕಲ್ಪನೆಗಳ ಹಿನ್ನೆಲೆಯಲ್ಲಿ ಸಾಹಿತ್ಯದ ಸ್ವರೂಪ. ಕನ್ನಡದಲ್ಲಿ ಹೊಸದಾಗಿ ರೂಪುಗೊಂಡಂಥ ಸಾಮಾಜಿಕ ಮತ್ತು ಅಸ್ತಿತ್ವವಾದಿ ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ ಸಾಹಿತ್ಯದ ಸ್ವರೂಪ ಹೇಗೆ ಹುಟ್ಕೋತು ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳು, ಜೊತೆಗೆ ಕನ್ನಡದ ಮಹತ್ವದ ಸಾಹಿತ್ಯಿಕ ಚಳವಳಿಗಳು. ಕನ್ನಡದಲ್ಲಿ ಸಾಹಿತ್ಯ ಚಳವಳಿಗಳು ನಡೆದು ಒಂದಿಷ್ಟು ಮಹತ್ವದ ಸಾಹಿತ್ಯ ಚಳವಳಿಗಳು. ಅದರಾಗ ನಾವು ಮೊದಲೇದಾಗಿ ಯಾವುದಪ್ಪ ಅಂತಂದರೆ ನವೋದಯ ಸಾಹಿತ್ಯ ಅಂತೇಳಿ ನೋಡ್ತೇವೆ. ಇದು ಕನ್ನಡ ಸಾಹಿತ್ಯದ ಪ್ರಾರಂಭಿಕ ಘಟ್ಟ ಅಂತೇಳಿ ನಾವು ನವೋದಯ ಸಾಹಿತ್ಯವನ್ನು ಕರಿತೇವೆ. ಹೊಸಗನ್ನಡದಲ್ಲಿ ಈ ನವೋದಯ ಸಾಹಿತ್ಯ ಏನಿದೆ ಇದನ್ನು ಕನ್ನಡ ಸಾಹಿತ್ಯದ ಪ್ರಾರಂಭಿಕ ಘಟ್ಟ ಅಂತ ಕರಿತೇವೆ. 1911ರಲ್ಲಿ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ BM ಶ್ರೀಕಂಠಯ್ಯನವರು ಕನ್ನಡ ಮಾತು ತಲೆ ಎತ್ತುವ ಬಗೆ ಅನ್ನುವಂತಹ ವಿಚಾರವನ್ನು ಕುರಿತು ಮಾತುಗಳನ್ನು ಆಡ್ತಾರೆ. ಅಲ್ಲಿಂದ ಕನ್ನಡ ಸಾಹಿತ್ಯದ ಉಗಮ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ ನಾವು ಅನ್ಕೋತೇವೆ. ಅದಾದ ನಂತರ 1921ರಲ್ಲಿ BM ಶ್ರೀಕಂಠಯ್ಯನವರ ಇಂಗ್ಲಿಷ್ ಗೀತೆಗಳು ಅನ್ನುವಂಥದ್ದು, ಅದರಲ್ಲಿಂದ ನವೋದಯ ಸಾಹಿತ್ಯ ಪ್ರಾರಂಭ ಆಗ್ತದೆ ಅನ್ನುವಂಥದ್ದು. ಈ ನವೋದಯ ಸಾಹಿತ್ಯದಲ್ಲಿ ಸಾಮಾನ್ಯವಾಗಿ BM ಶ್ರೀಕಂಠಯ್ಯ, ಕುವೆಂಪು, ಬೇಂದ್ರೆ, DVG, ಮಧುರಚನ್ನ, GSS, ಕಣ್ವಿ, ಅನೇಕ ಜನ ಕವಿಗಳು ಈ ನವೋದಯ ಸಾಹಿತ್ಯ ಚಳವಳಿಯಲ್ಲಿ ತಮ್ಮ ಸಾಹಿತ್ಯ ಕೃತಿಗಳನ್ನು ನೀಡಿರುವಂಥದ್ದು ವಿಶೇಷ ಅನ್ನುವಂಥದ್ದು. ಅದು ತಮಗೆ ತರಗತಿಯಲ್ಲಿ ಅದಕ್ಕೆ ಸಂಬಂಧಿಸಿದಂತಹ ಸಮಗ್ರವಾದಂತಹ ಮಾಹಿತಿಯನ್ನು ಒದಗಿಸಿಕೊಡುವಂತಹ ಪ್ರಯತ್ನ ಮಾಡ್ತೇನೆ. ಜೊತೆಗೆ ಪ್ರಗತಿಶೀಲ ಸಾಹಿತ್ಯ ಅನ್ನುವಂಥದ್ದು ಕೂಡ 1946ರಲ್ಲಿ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅನಕ್ರವರು ಮಾಡಿದಂತಹ ಅಧ್ಯಕ್ಷೀಯ ಭಾಷಣ ಏನಿದೆ ಅದು ಪ್ರಗತಿಶೀಲ ಸಾಹಿತ್ಯಕ್ಕೆ ಅಧಿಕೃತ ಘೋಷಣೆ ಅಂತೇಳಿ ನಾವು ನೋಡ್ತೇವೆ. ಈ ಪ್ರಗತಿಶೀಲ ಸಾಹಿತ್ಯದಲ್ಲಿ ಅನೇಕ ಜನ ಪ್ರಗತಿಶೀಲ ಕವಿಗಳು ತಮ್ಮ ಕಾವ್ಯಗಳನ್ನು ಬರೆದಿದ್ದಾರೆ. ಅಲ್ಲಿ ಅನಕ್ರ ಆಗಿರ್ಬೋದು, ಕಟ್ಟಿಮನಿ ಆಗಿರ್ಬೋದು, ಬಸವರಾಜ್ ಕಟ್ಟಿಮನಿ ಅನ್ನುವಂಥವರು, ನಿರಂಜನ್ ಅನ್ನುವಂಥವ್ರು, ಈಗ ಅನೇಕ ಜನ ಕವಿಗಳು ನಮಗೆ ಪ್ರಗತಿಶೀಲ ಸಾಹಿತ್ಯದಲ್ಲಿ ಸಿಗ್ತಾರೆ. ಇನ್ನು ನವ್ಯ ಸಾಹಿತ್ಯ ಅನ್ನುವಂಥದ್ದು ಬರ್ತದೆ. ಈ ನವ್ಯ ಸಾಹಿತ್ಯ ಅದ ಇಲ್ಲ, ಇದು ನವ್ಯ ಸಾಹಿತ್ಯ ಅಥವಾ ನವ್ಯ ಕಾಲಘಟ್ಟ ಅನ್ನುವಂಥದ್ದು 1951ರಲ್ಲಿ ಮುಂಬೈನಲ್ಲಿ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯಲ್ಲಿ ಅಧ್ಯಕ್ಷ ವಹಿಸಿರುವಂತಹ ಡಾಕ್ಟರ್ ವಿಕ್ರ ಗೋಕಾಕ್ ಮೊಟ್ಟ ಮೊದಲ ಬಾರಿಗೆ ಈ ನವ್ಯ ಸಾಹಿತ್ಯದ ಕುರಿತು ಮಾತಾಡ್ತಾರೆ. ಅದಾದ ನಂತರ ನವ್ಯ ಸಾಹಿತ್ಯದ ಮೇರು ಲೇಖಕ ಅಂತೇಳಿ ನಾವು ಕರಿತೇವೆ. ಯಾರನ್ನಪ್ಪ ಅಂತಂದರೆ ಗೋಪಾಲಕೃಷ್ಣ ಅಡಿಗರ್ ರವರನ್ನು ನವ್ಯ ಸಾಹಿತ್ಯದ ಲೇಖಕ ಅಂತ ಕರಿತೇವೆ. ಇವರು ನಡೆದು ಬಂದ ದಾರಿ ಅನ್ನುವಂಥ ಸಂಕಲನದ ಮುನ್ನುಡಿಯಲ್ಲೇ ನವ್ಯ ಕಾವ್ಯದ ಖಚಿತತೆಯ ಬಗೆಗೆ ಉಲ್ಲೇಖವನ್ನು ಮಾಡಿ ಈ ಸಾಹಿತ್ಯ ಪ್ರಾರಂಭವಾಗ್ತದೆ. ಗೋಕಾಕ್, ಅಡಿಗರ್, P. ಲಂಕೇಶ್, ಚಂಪಾ, ಚಂದ್ರಶೇಖರ್ ಪಾಟೀಲ್, ಆಮೇಲೆ ಯಶವಂತ ಚಿತ್ತಾಲ, ಗಿರೀಶ್ ಕಾರ್ನಾಡ್, ಇವರೆಲ್ಲರೂ ಕೂಡ ಅನೇಕ ಜನ ಕವಿಗಳು ನಮಗೆ ನವ್ಯ ಸಾಹಿತ್ಯದಲ್ಲಿ ಸಿಗ್ತಾರೆ. ಇನ್ನು ದಲಿತ ಬಂಡಾಯ ಸ್ತ್ರೀವಾದ ಅನ್ನುವಂಥದ್ದು, ಈ ದಲಿತ ಬಂಡಾಯ ಸಾಹಿತ್ಯ ಅನ್ನುವಂಥದ್ದು ಮಾರ್ಕ್ಸ್ವಾದ, ಲೋಹಿಯಾವಾದ ಮತ್ತು ಅಂಬೇಡ್ಕರ್ ವಾದದ ಪ್ರೇರಣೆಯಿಂದ ಹುಟ್ಕೊಂಡಿರುವಂಥದ್ದು. ಜೊತೆಗೆ ಮಹಾರಾಷ್ಟ್ರದ ದಲಿತ ಪ್ಯಾಂಥರ್ ಚಳವಳಿಯಿಂದ, ಹಾಗೆ ತೆಲುಗುವಿನ ದಿಗಂಬರ ಕಾವ್ಯದಿಂದ, ಹಾಗೆ ದಕ್ಷಿಣ ಆಫ್ರಿಕಾದ ಕಪ್ಪು ಸಾಹಿತ್ಯದಿಂದ ಈ ದಲಿತ ಬಂಡಾಯ ಸಾಹಿತ್ಯ ಅನ್ನುವಂಥದ್ದು ಪ್ರಾರಂಭವಾಗ್ತದೆ. ಇಲ್ಲಿ ಸ್ತ್ರೀವಾದಿ ನೆಲೆಯಲ್ಲಿಯೂ ಕೂಡ ಕಾವ್ಯವನ್ನು ಹೇಗೆ ನೋಡಿದ್ದಾರೆ ಅನ್ನುವಂಥದ್ದನ್ನು ಈ ಪಠ್ಯದಲ್ಲಿ ತಮಗೆ ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳುವಂಥದ್ದು ಇರ್ತದೆ. ಜೊತೆಗೆ ಕೊನೆಯದಾಗಿ ಆಧುನಿಕ ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳು ಮತ್ತು ಅವುಗಳು ಬೆಳೆದು ಬಂದಂತಹ ಬಗೆ ಮತ್ತು ವಸ್ತುತಂತ್ರದ ದೃಷ್ಟಿಯಿಂದ ಅವುಗಳ ವಿಶಿಷ್ಟತೆ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ವಿವಿಧ ಪ್ರಕಾರಗಳನ್ನು ನಾವು ನೋಡ್ತೇವೆ. ಅದರಲ್ಲಿ ವಿಶೇಷವಾಗಿ ಸಣ್ಣ ಕಥೆಗಳ ಬಗ್ಗೆ ಉಲ್ಲೇಖವನ್ನು ಇಲ್ಲಿ ಮಾಡಿದ್ದಾನೆ. ಸಣ್ಣ ಕಥೆಗಳು ಅನ್ನುವಂಥದ್ದು ಹೇಗೆ ಹುಟ್ಟು ಬಂದವು ಅನ್ನುವಂಥದ್ದು, ಸಣ್ಣ ಕಥೆಗಳು ಪ್ರಾರಂಭ ಯಾವಾಗ ಅದು ಅನ್ನುವಂಥದ್ದು. ಈ ಪಂಜೆ ಮಂಗೇಶರಾಯರು ಅಂಥೇಳಿ ಬರ್ತಾರೆ ಕನ್ನಡ ಸಾಹಿತ್ಯದಲ್ಲಿ. ಸಣ್ಣ ಕಥೆಗಳನ್ನು ಮೊಟ್ಟ ಮೊದಲ ಬಾರಿಗೆ ಬರೆದಂಥವ್ರು ಅವರು ಅಂತೇಳಿ ಅಧಿಕೃತವಾಗಿ ಕೆಲವೊಂದು ಗ್ರಂಥಗಳಲ್ಲಿ ನಮಗೆ ಉಲ್ಲೇಖ ಸಿಗ್ತದೆ. ಅದಾದ ನಂತರ ವಾಸುದೇವಾಚಾರ್ಯ ಅನ್ನುವಂಥವ್ರು, ಮತ್ತು ಮಾಸ್ತಿ ಸಣ್ಣ ಕಥೆಗಳ ಜನಕ ಅಂತೇಳಿ ನಾವು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರನ್ನು ಕರಿತೇವೆ. ಅನೇಕ
ಸಣ್ಣ ಕಥೆಗಳನ್ನು ಅವರು ಬರೆದಿದ್ದಾರೆ. ಜೊತೆಗೆ ನಿರಂಜನ್ ಅವರ ಕಥೆಗಳು, ಬಸವರಾಜ್ ಕಟ್ಟಿಮನಿ ಅವರ ಕಥೆಗಳು, ಚದುರಂಗರವರು ಬರೆದಂಥ ಕಥೆಗಳು, ತರಸು ಅವರು ಬರೆದಂಥ ಕಥೆಗಳು, ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ. ಜೊತೆಗೆ ಅದಾದ ನಂತರ ಕಾದಂಬರಿಗಳು, ಕಾದಂಬರಿ ಅನ್ನುವಂಥದ್ದು ಬರ್ತದೆ. ಕಾದಂಬರಿಗಳು ಕನ್ನಡ ಸಾಹಿತ್ಯದ ಒಳಗಡೆ, ಅದರಲ್ಲೂ ಆಧುನಿಕ ಕನ್ನಡ ಸಾಹಿತ್ಯದ ಒಳಗಡೆ ಅನೇಕ ಜನ ಕಾದಂಬರಿಕಾರ ನಮಗೆ ಸಿಗ್ತಾರೆ. ಯಾರು ಬರೆದ್ರು ಈ ಕಾದಂಬರಿ ಅಥವಾ ಕಾದಂಬರಿಯಲ್ಲಿರುವಂಥ ವಿಷಯ ವಸ್ತುವನ್ನು ಇಟ್ಕೊಂಡು ಪ್ರಶ್ನೆಗಳನ್ನು ಕೇಳುವಂಥದ್ದು. ಅದಾದ ನಂತರ ನಾಟಕ ಸಾಹಿತ್ಯ. ನಾಟಕ ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ನಾಟಕ ಪರಿಕಲ್ಪನೆ ಅಥವಾ ನಾಟಕಗಳನ್ನು ರಚನೆಯ ಪರಿಕಲ್ಪನೆ ಹೇಗೆ ಬಂತು ಅನ್ನುವಂಥದ್ದು. ಅನೇಕ ಜನ ನಾಟಕಕಾರರು ನಮಗೆ ಕನ್ನಡ ಸಾಹಿತ್ಯದಲ್ಲಿ ಸಿಗ್ತಾರೆ. ಅವರು ಅಥವಾ ಈಗ ನಾಟಕದ ಹೆಸರನ್ನು ಕೊಟ್ಟು ಇದನ್ನು ಬರೆದಿರುವಂಥ ನಾಟಕಕಾರ ಯಾರು, ಈ ನಾಟಕದ ರಚನಾಕಾರ ಯಾರು ಅಂತ ಕೇಳ್ಬೋದು. ಅಥವಾ ಲೇಖಕರ ಹೆಸರನ್ನು ಕೊಟ್ಟು ಅವರು ಬರೆದಿರುವಂಥ ನಾಟಕದ ಹೆಸರನ್ನು ಕೇಳುವಂಥದ್ದು. ಅದಾದ ನಂತರ ಪ್ರಬಂಧ ಸಾಹಿತ್ಯ, ಪ್ರಬಂಧಗಳ ರಚನೆ. ಅದಾದ ನಂತರ ಪ್ರವಾಸಿ ಕಥನಗಳು. ಕವಿ ಅಥವಾ ಲೇಖಕನಾದಂಥವನು ತನ್ನ ಬದುಕಿನ ಅವಧಿಯಲ್ಲಿ ಆತ ಮಾಡಿದಂತಹ ಪ್ರವಾಸದ ಅನುಭವವನ್ನು ಕಾವ್ಯ ರೂಪದಲ್ಲಿ ತರುವಂತಹ ಕೆಲಸ, ಅದನ್ನು ನಾವು ಪ್ರವಾಸಿ ಕಥನಗಳು ಅಂತ ಕರಿತೇವೆ. ಕನ್ನಡ ಸಾಹಿತ್ಯದ ಒಳಗಡೆ ಅನೇಕ ಪ್ರವಾಸಿ ಕಥನಗಳು ನಮಗೆ ಸಿಗ್ತವೆ, ಅತ್ಯದ್ಭುತವಾದಂಥ ಪ್ರವಾಸಿ ಕಥನಗಳು ಸಿಗ್ತವೆ. ಅದಾದ ನಂತರ ಕಾವ್ಯ ಮತ್ತು ಆತ್ಮಕಥನದ ಬಗ್ಗೆ, ಕಾವ್ಯ ಅಥವಾ ಕವನ ಸಂಕಲನಗಳನ್ನು ನೋಡ್ತೇವೆ ನಾವು. ಕವಿಯಾದಂಥ ಒಬ್ಬ ವ್ಯಕ್ತಿ ಮೊದಲು ಬರೆಯುವಂಥದ್ದು ಕಾವ್ಯ ಅನ್ನುವಂಥದ್ದು ವಿಶೇಷ. ಕಾವ್ಯ ಮತ್ತು ಆತ್ಮಕಥನಗಳು ಅಂತಂದರೆ ತನ್ನ ಬದುಕಿನ ಅನುಭವವನ್ನು ತಾನೇ ಬರೆಯುವಂಥದ್ದು. ಕವಿಯಾದಂಥವನು ತನ್ನ ಬದುಕಿನ ಅಥವಾ ತನ್ನ ಜೀವನದ ಏಳು ಬೀಳುಗಳನ್ನು, ತನ್ನ ಜೀವನದ ಕಾಲಘಟ್ಟವನ್ನು ಆತ ಲೇಖನದ ಮೂಲಕ ತಂದು ಅದಕ್ಕೆ ಆತ್ಮಕಥನ ಅಂತ ಕರಿತೇವೆ. ಈಗ ಕುವೆಂಪು ಅವರ ನೆನಪಿನ ದೋಣಿಯಲ್ಲಿ ಎನ್ನುವಂಥ ಆತ್ಮಕಥನವನ್ನು ನಾವು ನೋಡ್ತೇವೆ. ಇದಿಷ್ಟು ಭಾಗ ಎನಲ್ಲಿ ಇರುವಂತಹ ಪಠ್ಯಕ್ರಮ. ಇದಾದ ನಂತರ ಭಾಗ ಬಿ ಪಠ್ಯಕ್ರಮದಲ್ಲಿ ಒಂದಿಷ್ಟು ವಿಚಾರಗಳು ತಮಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ತಮಗೆ ಬರ್ತವೆ. ಆ ವಿಚಾರವನ್ನು ತಮಗೆ ಚರ್ಚಿಸುವುದಕ್ಕಿಂತ ಮೊದಲು